ನನ್ನ ರೈತ ಮಹನೀಯರಿಗೆ ರೈತ ಸನ್ಯಾಸಿ ನಮಸ್ಕಾರಗಳು. ನೋಡಿ, ಸಂಜೆ ಕರೆಕ್ಟಾಗಿ 6 ಕಾಲಾಯಿತು. ಊರೊಳಗಡಿಕೆ ದನ ಇಟ್ಕೊಂಡು ಎಂಟ್ರಿ ಆಗ್ತಾ ಇದ್ದೀವಿ. ಅದ್ದೂರಿ ಸ್ವಾಗತ ಒಂದು ಕಾಯ್ತಾ ಇದೆ. ನೋಡಿ, ತೋರಿಸ್ತೀವಿ. ನೋಡಿ, ದನಗಳು ಇಟ್ಕೊಂಡು ಈ ತಾನೇ ವ್ಯವಸಾಯ ಮುಗಿಸ್ಕೊಂಡು ಹೋಗ್ತಾ ಇದ್ದೀವಿ. ತೋಟದಿಂದ ಮನೆಗೆ ಹೋಗ್ತಾ ಇದ್ದೀವಿ. ಅಂಥ ಸಮಯದಲ್ಲಿ ನಮ್ಮೂರಲ್ಲಿ ಒಂದು ಒಳ್ಳೆ ಹಿಂದೂಗಳ ಒಂದು ಅದ್ಭುತವಾದ ಆರಾಧ ದೈವ, ಏನು ದೇವರ ನಾಡು ಅಂತ ಕರೆಸ್ಕೊಳ್ಳೋ ಕೇರಳಕ್ಕೆ ನಮ್ಮೂರಿಂದ ಕಡಿಮೆ ಅಂದರೆ ಒಂದು 40 ಜನ ಸ್ವಾಮಿಗಳೇ ಹೋಗ್ತಾವ್ರೆ. ಯಾಕಪ್ಪ ಅಂತಂದರೆ ಪಾಪ ಅಷ್ಟು ಜನಕ್ಕೂ ಯಾರಿಗೂ ಮದುವೆ ಆಗಿಲ್ಲ. 35+ ಕ್ರಾಸ್ ಆಗೋಗಿದೆ. ಅದರಲ್ಲಿ ನಾನು ಒಬ್ಬ ಇದ್ದೀನಿ. ಅದಕ್ಕೆ ನಾನೇ ನನ್ನ ಇದಕ್ಕೆ ರೈತ ಸನ್ಯಾಸಿ ಅಂತ ಅಂದ್ಬಿಟ್ಟು ಸಾರ್ಕೋತಾ ಇದ್ದೀನಿ. ನೋಡಿ, ಅದ್ದೂರಿ ಸ್ವಾಗತ. ನಮ್ಮೂರಿಗೆ ಎಂಟ್ರಿ ಆದ ತಕ್ಷಣನೇ ನಾವೆಲ್ಲ ರೈತರು ಯಾವ ಥರ ಸ್ವಾಗತ ಕೋರ್ಕೊತೀವಿ ಅಂತ ಅಂದ್ಬಿಟ್ಟು ಇಲ್ಲೆಲ್ಲ ಬರ್ತಾವೆ. ನೋಡಿ, ಹೆಂಗಸರೆಲ್ಲ ಈಗೆಲ್ಲ ಜಮೀನು ಕೆಲಸ ಮುಗಿಸ್ಕೊಂಡು ಹೋಗ್ತಾ ಇದ್ದಾರೆ. ಅಂಥದ್ರಲ್ಲಿ ನಮಗೆಲ್ಲ ಅದ್ದೂರಿ ಸ್ವಾಗತ. ಏನೋ ನೀನು ತೆಗೆದೆ ಒಳ್ಳೆ ಎಲ್ಲ ನೋಡ್ದೆ ಅಡ್ಕೆ ಮಾಡಲ್ ಹುಡುಗಿ ಥರ ಕಾಣಿಸ್ತಾ ಇದಾರೆ ಅಂತ ಅಂದ್ಬಿಟ್ಟು ಬೆಚ್ಚೋಯ್ತಾರೆ ಇವಾಗ. ನೋಡಿ, ಅಮ್ಮ 70 ವರ್ಷ ಆಗದೆ ಅವ್ರಿಗೆ. ಹೆಂಗವ್ರು ನೋಡಿ, ಇನ್ನೂ ಹುಡುಗಿ ಥರ. ಯಾವ ಹೀರೋಯಿನ್ಗೂ ಕಮ್ಮಿ ಇಲ್ಲ, ಏನಿಲ್ಲ. ನೋಡಿ ಹೆಂಗವ್ರೆ ಇಡೀ ಪ್ರಪಂಚದಲ್ಲಿ. ಅದಕ್ಕೆ ಹೇಳೋದು, ರೈತರು ಯಾವುದೇ ಕಾರಣಕ್ಕೂ ಮೇಕಪ್ ಇಲ್ದಾನೆ ಇದ್ರೆ ಹಿಂಗ್ ಕಾಣಿಸ್ತಾರೆ. ಅದೇ ನೀವು ಸಿಟಿಲಿ ಇರೋರು ಹೆಂಗ್ ಕಾಣಿಸ್ತೀರಿ ಅಂತ ನಮ್ಗೆ ಗೊತ್ತಿಲ್ವಾ? ನಮ್ಮಂತ ರೈತರಿಗೆ ಈಗ ಅದ್ದೂರಿ ಸ್ವಾಗತ. ಒತ್ತು ಸಂದುವೆ ಬೆಸ್ಲು ಬೆಂಕಿ ಅಂದನೆ ಕೆಲಸ ಮಾಡ್ತೀವಿ. ಆರು ಹೆಂಗ್ ಕಾಣಿಸ್ತಾರೆ ನೋಡಿ. ನಮ್ ದನಗಳಿಗೆ ಹೊಸ್ದಾಗಿ ಯಾವುದೋ ಊರಿಗೆ ಬಂದ್ಬಿಟ್ಟಿದೀವಿ ಅಂತ ಅವಕ್ಕೆ ಈಗ ಗಲಿಬಿಲಿ ಎದ್ದೋಗ್ತಾವೆ. ಅವು ಗೊತ್ತೇ ಆಗ್ತಾ ಇಲ್ಲ ಅವಕ್ಕೆ. ನೋಡಿ, ಸ್ವಾಗತ ಕೋರಿದ್ರು ಪಕ್ಕ. ಓ ಹರಿಸ್ವಾಮಿಯರು, ಸ್ವಾಮಿ ಶರಣ. ಅಯ್ಯೋ, ಯಾರು ಮಣಿಕಂಠ ಸ್ವಾಮಿಗಳು. ಓ ಸ್ವಾಮಿ ಶರಣ, ಇದು ನೋಡ್ರಿ ದೇವರು. ಅಯ್ಯೋ ಸ್ವಾಮಿ ಶರಣ, ಇಲ್ಲಿ ನೋಡಿ ಸ್ವಾಮಿ, ಆಶೀರ್ವಾದ ಮಾಡ್ರಿ. ಅಯ್ಯೋ ಆಶೀರ್ವಾದ ಮಾಡ್ರಿ ಸ್ವಾಮಿ, ಆಶೀರ್ವಾದ ಮಾಡ್ರಿ, ಆಶೀರ್ವಾದ ಮಾಡ್ರಿ. ಅಯ್ಯೋ ಆಶೀರ್ವಾದ, ಆಶೀರ್ವಾದ ಮಾಡ್ರಿ. ಆಯ್ತಾ ಸ್ವಾಮಿ? ಪಕ್ಕನ ಸ್ವಾಮಿ. ಸ್ವಾಮಿಯಪ್ಪ ಸ್ವಾಮಿಗೂ ಇಂಥ ಸುಖ ಭಾಗ್ಯ ಇಲ್ವಲ್ಲ. ಪಟ್ಟು ಮುಂಡ್ರು ಸ್ವಾಮಿ, ಅಂಪರ್ವ ಸ್ವಾಮಿ ಆಗಿದ್ದೀರಾ ಸ್ವಾಮಿ? ಊಟ ಆಯ್ತಾ ನಿಮ್ದು? ಫಲಹಾರ ಐತೆ ಮಾಡಿ ಸ್ವಾಮಿ. ನೀವು ಅಯ್ಯಪ್ಪನ ಧ್ಯಾನ ಮಾಡಿ ಅಂತ ಅಂದ್ರೆ ಏನ್ ಸ್ವಾಮಿ ನೀವು? ಅಯ್ಯೋ ಏ ಸ್ವಾಮಿ, ಇಲ್ಲಿ ನೋಡಿ ಸ್ವಾಮಿ. ಸರಿ, ಕುತ್ಕೊಳ್ಳಿ. ನಿಮ್ ತರ ಭಕ್ತಿಯಿಂದ ಯಾರು ಮಾಡ್ತಾರೀ? ಜಮೀನ್ ಕೆಲಸ ಮಾಡ್ಕೊಂಡು ಆಮೇಲೆ ಹಿಂಗೆ ಉಪವಾಸ ಇದ್ದು ಬಹಳ ಭಕ್ತಿಯಿಂದ ಪೂಜೆ ಮಾಡೋ ಏಕೈಕ ವ್ಯಕ್ತಿ ನೀವು ಒಬ್ಬರೇ ಕರ್ರಿ ಸ್ವಾಮಿ. ನಾನು ನೋಡ್ದಂಗೆ ನೆನ್ನೆಯಿಂದಲೂ 1 ವಾರದಿಂದ ಊಟ ಮಾಡಿಲ್ವಂತಲ್ರಿ. ಭಾಗವಂತ ಹೇಳಕಾಲ ರೀ ನಿಮ್ಗೆ. ಹೋಗ್ರಿ ಸ್ವಾಮಿ, ಕಾಲ್ಗೆ ನೀರ್ ಹಾಕೊಂಡು ಹೋಗ್ರಿ. ರೇ ಬರ್ರಿ ಸ್ವಾಮಿ, ಶರಣಮಯ್ಯಪ್ಪ ಅಂತ ಒಂದು ಕೂಗಾಕ್ ಬರ್ರಿ ರೇ. ಅಲ್ಲಿ ನೋಡಿ ಅವ್ರನ್ನ. ರೇ ಸ್ವಾಮಿ, ಇಲ್ಲಿ ಬರ್ರಿ. ಅಲ್ಲೇನಕ್ ಹೋಗಿದ್ದೀರ್ರಿ? ಅಯ್ಯ ಅಲ್ಲ ರೀ, ಚೆನ್ನಾಗಿದ್ದಾಗ ಹೋಗಿ ದನ ಪನ ಕಟ್ಟಾಕಲ್ಲ. ಈಗ ಮಾಲೆ ಹಾಕ್ಸ್ಕೊಂಡ್ಮೇಲೆ ದನ ಕಟ್ಟಾಕಕ್ ಹೋಯ್ತಿರಲ್ರಿ. ಹೋಗ್ರಿ ರೀ, ಹೋಗ್ರಿ. ಮಾಲೆ ಹಾಕ್ಸ್ಕೊಳ್ಳೋದಕ್ಕಿಂತ ಮುಂಚೆ ಅಂಗಡಿ ಇರ್ತೀರಿ. ಈಗ ದನ ಕಟ್ಟಾಕಕ್ಕೆ ಬೇಗ ಹೋಗಿದ್ದೀರಲ್ಲ ಸ್ವಾಮಿ ನೀವು. ನೋಡಿ ಸ್ವಾಮಿ, ಸ್ವಾಮಿ ಕಾಲ್ಗೆ ನೀರ್ ಹಾಕೊಂಡು ಸ್ವಾಮಿ ಶರಣಮಯ್ಯಪ್ಪ ಅಂತ ಒಂದು ಕೂಗ್ ಹಾಕೊಂಡು ಹೋಗ್ರಿ ರೀ ಭಕ್ತಿಯಿಂದ. ಹೋಗ್ರಿ. ಎಲ್ಲ ಸ್ವಾಮಿ ಶರಣ ನಿಮ್ಗೆ ಕಾಯ್ತಾವ್ರೆ. ಅವ್ನ್ ಸ್ವಾಮಿ ಏನ್ರಿ ಉಪವಾಸ ಮಾಡಿರೋ ಏಕೈಕ ಸ್ವಾಮಿ ಅಂದ್ರೆ ನೀವು ಒಬ್ರೇ ಕರ್ರಿ. ಒಟ್ಟ ಗರಿಸಣ್ಣ ಫೋನಲ್ಲಿ ನೋಡು.
ಆ ಸ್ವಾಮಿ ಆ ಮಾವ ಸ್ವಾಮಿ ಕುಣಿರಿ 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 ಅವ್ರ ಜೊತೆ. ಓ ಕುಮ್ಮಿ ಸ್ವಾಮಿ ಬರೀ ಒತ್ಕ ಬತ್ತಾವ್ರೆ. ಓ ಯಾರ್ಯಾರು ಗೊತ್ತಾ? ಅಯ್ಯಪ್ಪ ಸ್ವಾಮಿ, ಗಣೇಶ ಮತ್ತೆ ನಮ್ಮೂರಲ್ಲಿ ತಣ್ಣೀರ್ ಸ್ನಾನ ಮಾಡಿಕೊಂಡು ಎಲ್ಲ ಮಣಿಕಂಠ ಸ್ವಾಮಿಗಳ ಸಮೇತ ಪ್ರತಿದಿನ ಈ ಥರ ಕಾರ್ಯಕ್ರಮ ಮಾಡ್ತಾರೆ. ಕಾರ್ಯಕ್ರಮ ಸಾಗರ ಅಪ್ಪ
ಕುಡೀರಿ ಸ್ವಾಮಿಗಳೇ ನೀವು ಮಣಿಕಂಠ ಸ್ವಾಮಿ. ಹಾ ಕುಣೀರಿ